ಶಾಸಕ ಕೊತ್ತೂರು ಮಂಜುನಾಥ್ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಕೊತ್ತೂರು ಮಂಜುನಾಥ್ ಶಾಸಕರಾದ ಮೇಲೆ 35 ವಾರ್ಡ್ಗಳಲ್ಲೂ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ. ನನ್ನ ವಾರ್ಡ್ 22ರಲ್ಲಿ ಹೊಸದಾಗಿ ಬೋರ್ವೆಲ್ ಕೊರೆಸಿದ್ದಾರೆ. ನಮ್ಮ ವಾರ್ಡ್ನ ಮಹಿಳೆಯರು ನೀರಿಗಾಗಿ ಆಚೆ ಬಾರದಂತೆ ಮಾಡಿದ್ದಾರೆ. 40 ವರ್ಷಗಳಿಂದ ಯಾರ ಕೈಯಲ್ಲೂ ಮಾಡಲಾಗದ ಅಭಿವೃದ್ಧಿ ಕೊತ್ತೂರು ಮಂಜುನಾಥ್ ಮಾಡುತ್ತಿದ್ದಾರೆ. ಶಾಸಕರನ್ನು ಹೀಯಾಳಿಸುವ ಕೆಲಸ ಮಾಡಿದರೆ ನಾವು ಸುಮ್ಮನೆ ಕೂರುವುದಿಲ್ಲ ಎಂದು ಮುಬಾರಕ್ ಅವರಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಅಬ್ದುಲ್ ಶಂಷೀರ್ ಸಾದಿಕ್ ಇದ್ದರು. ಎಲ್ರಿಗೂ ನಮಸ್ಕಾರ. ಏನು ಇವತ್ತಿನ ದಿವಸ ವಾರ್ಡ್ ನಂಬರ್ 22 ನ್ಯಾಮತಿ ದರ್ಗಾದಲ್ಲಿ ಸುಮಾರು ವರ್ಷಗಳಿಂದ ನೀರಿಗೆ ಅಲ್ಲಿ ಜಾಸ್ತಿ ತೊಂದರೆ ಇತ್ತು. ನಾವು ಆ ವಾರ್ಡ್ ಸದಸ್ಯರಾದಮೇಲೆ ನಮ್ಮ ಜವಾಬ್ದಾರಿಯಿಂದ ಈ ನವಂಬರ್ ಬಂದರೆ 5 ವರ್ಷ ಆಗ್ತದೆ ನಮ್ಗೆ ಎಲೆಕ್ಷನ್ ಆಗಿ. ಆ ಎಲೆಕ್ಷನ್ ಮುಂಚೆ ನಾನೊಂದು ಹೆಣ್ಮಕ್ಳಿಗೆ ಒಂದು ಮಾತು ಹೇಳಿದೆ. ನಾನು ಇರೋವರೆಗೂ ನನ್ನ ಜವಾಬ್ದಾರಿ ಏನಿರ್ತದೆ, ಒಂದು ಹೆಣ್ಮಗುಗೆ ಈಚೆಗಡೆ ನಾನು ಬರೋಕ್ಕೆ ಕೊಡೋಲ್ಲ, ಒಂದು ನಿಂಗಿ ಈಚೆಗಡೆ ಇಟ್ಕೊಂಡು ಬರೋಕ್ಕೆ ಕೊಡೋಲ್ಲ ಅಂತ ನಾನು ಮಾತು ಕೊಟ್ಟಿದ್ದೆ. ಆ ಮಾತು ಪ್ರಕಾರ ಇವಾಗವರೆಗೂ ನಾನು ನಡ್ಸ್ಕೊಂಡು ಬಂದಿದ್ದೀನಿ. ಒಂದು ಹೆಣ್ಮಗು ಒಂದು ನಿಂಗಿ ಎತ್ಕೊಂಡು ಇವಾಗವರೆಗೂ ಈಚೆಗಡೆ ಬರೋಕ್ಕೆ ಕೊಟ್ಟಿಲ್ಲ ನಾನು. ಆ ದೇವರ ದಯದಿಂದ ಇವತ್ತವರೆಗೂ ನಾನು ನನ್ನ ಕಡೆಯಿಂದ ಪೂರ್ತಿ 24 ಯಾರನ್ನ ಒಂದು ಫೋನ್ ಮಾಡಲಿ, UGD ಸಮಸ್ಯೆ ಇರಲಿ, ನೀರು ಸಮಸ್ಯೆ ಇರಲಿ, ಪ್ರತಿಯೊಂದು ಕೆಲಸ ಏನಾದರೂ ಇರಲಿ, ನಾನು ಇಮಿಡಿಯೇಟ್ಲಿ ಹೋಗಿ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಈ ನಡುವೆ ಒಂದು 2-3 ತಿಂಗಳಿಂದ ಒಂದು 2-3 ಬೋರ್, ಸುಮಾರು ಒಂದು 4 ಬೋರ್ ಐತೆ ನ್ಯಾಮತಿ ದರ್ಗಾದಲ್ಲಿ. ಅದರಲ್ಲಿ ಒಂದು ಬೋರ್ ಮೋಟ್ರು ಸುಟ್ಟೋಗ್ಬಿಟ್ಟಿತ್ತು. ಅದು ರೆಡಿ ಮಾಡಿ ಪಾಪ ಪವನ್ ಬಂದು ಬೀಳೋಕ್ಕೆ ಬಂದಿದ್ದರು. ಅದು ಏನೋ ಗಾಡಿ ಏನೋ ಶಾಫ್ಟ್ ಕಟ್ಟಾಗಿ ಮೋಟ್ರು, ಪಂಪು, ಕೇಬಲ್ ಎಲ್ಲ ಒಳಗಡೆ ಬಿದ್ದೋಗ್ಬಿಡ್ತು. ನೀರಿಗೆ ಜಾಸ್ತಿ ತೊಂದರೆ ಆಗಿಬಿಡ್ತು. ಈ 2-3 ತಿಂಗಳಿಂದ ಜಾಸ್ತಿ ತೊಂದರೆ ಇತ್ತು ನನಗೆ. ಅದರಲ್ಲಿನೇ ಎರ್ಗೊಳ್ ನೀರು, ಈ ಬೋರ್ ನೀರು ಎಲ್ಲ ಅಡ್ಜಸ್ಟ್ ಮಾಡಿ ನಾನು ಕೊಟ್ಕೊಂಡು ಬಂದೆ. ಇವಾಗ 3 ಬೋರು ನನ್ನ ಲಾಂಗ್ ಬೀದಿಗೆ ನನಗೆ ಜಾಸ್ತಿ ತೊಂದರೆ ಆಗಿಬಿಟ್ಟಿತ್ತು. ನೀರು ಪ್ರೆಜರ್ ಬರ್ತಾ ಇದ್ದಿಲ್ಲ. ಅದು ನಾನು ನಮ್ಮ ಶಾಸಕರಿಗೆ ಸನ್ಮಾನ್ಯ ಕೊತ್ತೂರ್ಜಿ ಮಂಜುನಾಥ್ ಅವ್ರಿಗೆ ಹೋಗಿ ನಾನು ಜಾಸ್ತಿ ನನಗೆ ನೀರು ತೊಂದರೆ ಇದೆ ನಮ್ಮ ಏರಿಯಾನಲ್ಲಿ, ನನಗೆ ಏನಾದರೂ ನೀರಿಗೆ ಅನುಕೂಲ ಮಾಡಿಕೊಡಿ ಅಂತ ನಾನು ಹೇಳಿದೆ. ಅಲ್ಲೇ ನಿಂತ್ಕೊಂಡು ಪಾಪ ಅವರು ಇಮಿಡಿಯೇಟ್ಲಿ ನಾಳೆನೇ ಗಾಡಿ ಕಳಿಸ್ತೀನಿ, ನೀವು ತೊಗೊಂಡೋಗಿ ಗಾಡಿ ಬೋರ್ ಹಾಕ್ಸ್ಕೊಂಡು ನೀವು ಏನು ಅನುಕೂಲ ಮಾಡ್ಕೊಳ್ಳಿ ಅಂತೇಳಿ ಪಾಪ ಹೇಳಿದ ತಕ್ಷಣ ನಮ್ಮ ಮಾತು ಬೆಲೆ ಕೊಟ್ಟು, ಅದು ಒಂದೇ ಕೆಲಸ ಇಲ್ಲ. ಮೊನ್ನೆ ಸುಮಾರು 40 ವರ್ಷದಿಂದ ಒಂದು ಆ ಕರ್ದೇವಸ್ಥಾನ ಹತ್ರ ಒಂದು TC, ಆ ಟ್ರಾನ್ಸ್ಫರ್ ಒಂದು ಸುಮಾರು MLAಗಳವರು, ನಾವು ಚಿಕ್ಕ ಮಕ್ಕಳಿದ್ರು ಅವಾಗಿಂದನೂ ಆ TC ಅಲ್ಲೇ ಇತ್ತು. ಆ TC ಕೆಳಗಡೆಯಿಂದ ಬರೋದು ಹೋಗೋದು ಆ ಮನೆಯಲ್ಲಿ ಚಿಕ್ಕ ಮಕ್ಕಳು ಎಲ್ಲ ಇರ್ತಾರೆ ಅಲ್ಲಿ. ಸುಮಾರು ನಾನು ಬಂದು 5 ವರ್ಷ ಆಯಿತು. ಆವಾಗ ಸಿಟ್ಟಿಂಗ್ MLA ಶ್ರೀನಿವಾಸ್ ಗೌಡರು ಇದ್ದರು. ನಾನು ಒಂದು 2-3 ಅರ್ಜಿ ತೊಗೊಂಡೋಗಿ ಅವ್ರ ಕೈಗೆ ಕೊಟ್ಟೆ. ಅಣ್ಣ ಏನಾದರೂ ಅನುಕೂಲ ಮಾಡ್ಕೊಡಿ, ಜಾಸ್ತಿ ತೊಂದರೆ ಇದೆ ಇಲ್ಲಿ, ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಪ್ರಾಣನ ಹೋಗ್ಬಿಡ್ತದಲ್ಲಿ, ನಿಮ್ಮ ಕಡೆಯಿಂದ ಏನಾದರೂ ಸಹಾಯ ಮಾಡಿ ಅಂತ ನಾನು ಹೇಳಿದೆ. ಅವ್ರೇನು ಆಯಿತು ನೋಡೋಣ ಮಾಡೋಣ ಅಂತೇಳಿ ಮತ್ತು ತಳ್ಕೊಂಡೇ ಹೋದರು. ಬಟ್ ಅದಕ್ಕೆ ಮುಂಚೆ ವರ್ತೂರು ಪ್ರಕಾಶ್ ಅವರವರು ಇದ್ದರು. ಅವರು ಆ ಪೀರಿಯಡ್ನಲ್ಲಿ ನಾವು ನಮ್ಮ ಜವಾಬ್ದಾರಿ ಇದ್ದಿಲ್ಲ. ನಮ್ಮ ಪೀರಿಯಡ್ನಲ್ಲಿ ನಾನು
ಎಲೆಕ್ಷನ್ ಗೆದ್ಮೇಲೆ ಬಂದಮೇಲೆ ಸಿಟ್ಟಿಂಗ್ ಎಮ್ ಎಲ್ ಎ ಶ್ರೀನಿವಾಸ್ ಗೌಡರು ಇದ್ದರು. ಅವಾಗ ನಾನು ಹೋಗಿ ಹೇಳಿದೆ, ಅವರು ಏನೂ ಕಿವಿಗೆ ಹಾಕ್ಕೊಂಡಿಲ್ಲ. ಮೊನ್ನೆ ಒಂದು ತಿಂಗಳು ಮುಂಚೆ ಅಲ್ಲಿರೋರು ಪಾಪ ನನಗೆ ಬಂದು ಹೇಳ್ತಾರೆ, ಈ ಥರ ನಮಗೆ ಜಾಸ್ತಿ ತೊಂದರೆ ಇದೆ ನಿಮ್ಮ ಕಡೆಯಿಂದ, ಏನೋ ನೀವು ಸುಮಾರು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ನಿಮಗೆ ಪುಣ್ಯ ಬರ್ತದೆ, ಏನಾದರೂ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿದ್ದೆ. ನಾನು ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದೆ, ಮಂಜು ಅಣ್ಣಗೆ, ಅಣ್ಣ ನೋಡಿ ಅಣ್ಣ, ಸುಮಾರು ಎಮ್ ಎಲ್ ಎಗಳು ಬಂದು ಏನೂ ಮಾಡೋಕ್ಕಾಗಿಲ್ಲ, ಅಲ್ಲಿ ನಿಮಗೆ ಪುಣ್ಯ ಬರ್ತದೆ, ನಿಮಗೆ ಒಳ್ಳೆ ಹೆಸರು ಬರ್ತದೆ, ಏನಾದರೂ ನಿಮ್ಮ ಕಡೆಯಿಂದ ಸ್ವಲ್ಪ ಸಹಾಯ ಮಾಡಿ ಅಣ್ಣ ಅಂತ ಹೇಳಿದ್ವಿ. ಅಲ್ಲೇ ನಿಂತ್ಕೊಂಡು ಅವಾಗ ಸ್ವಾಮಿ ಅವರು ಇದ್ದರು, AW ಅವರು KBನಲ್ಲಿ, ಅವ್ರು ಫೋನ್ ಮಾಡಿ ನಮ್ಮ ಕೌನ್ಸಿಲರ್ ಬರ್ತಾರೆ, ಫಸ್ಟ್ ಇವ್ರು ಏನು ಬರ್ತಾರೆ ಅದು ಕೆಲಸ ಮಾಡಿಕೊಡಿ ಅಂತ ಹೇಳಿದ್ದೆ. ಅವಾಗ ಹೋಗಿ ನಾನು KBನಲ್ಲಿ ಹೇಳಿದೆ, ಒಂದು ಅರ್ಜಿ ಕೊಡಿ ಅಂತ ಹೇಳಿದ್ರು ಅವರು. ಅರ್ಜಿನೂ ತೊಗೊಂಡೋಗಿ ಆ ಪಬ್ಲಿಕ್ ಕಡೆಯಿಂದ ಒಂದು ಅರ್ಜಿ ತೊಗೊಂಡೋಗಿ ಕೊಟ್ಟೆ ನಾನು. ಅದು ಕೊಟ್ಟಿದ್ದೆ ನೋಡಿ, ಮೊನ್ನೆ TC ಚೇಂಜ್ ಮಾಡಿದ್ದಾರೆ. ಈ ಥರ ಹಲವಾರು ಕೆಲಸಗಳು ನಮ್ಮ ಶಾಸಕರು ಮಾಡ್ಕೊಂಡು ಬರ್ತಾಯಿದ್ದಾರೆ. ಏನೇ ನಮ್ಮ ಸಮಸ್ಯೆ ಇರಲಿ, ಏನೇ ಒಂದು ಕೆಲಸ ಇರಲಿ, ನಮ್ಮ ಶಾಸಕರಿಗೆ ಹೋಗಿ ಹೇಳಿದ್ರೆ ನಮ್ಮ ಕೆಲಸ ಇಲ್ಲ ಅಂತ ಹೇಳ್ತಾ ಇಲ್ಲ. ನನಗೆ ಇಂಥ ಶಾಸಕರಿಗೆ ನಮ್ಮ ಜೀವನ ನೋಡಿ, ನನಗೆ 39 ವರ್ಷ, ನನ್ನ ಲೈಫ್ನಲ್ಲಿ ಫಸ್ಟ್ ML ಎ ನೋಡ್ತಾ ಇರೋದು ನಾನು ಈ ಥರ. ಅದ್ರಿಗೆ ಮುಂಚೆ ಸುಮಾರು ML ಎಗಳು ನಾನು ನೋಡಿದ್ದೀನಿ. ಶ್ರೀನಿವಾಸ್ ಗೌಡರು 3 ಟರ್ಮ್ ನಾವು ಇರೋವಾಗ ML ಎ ಇದ್ದರು. ಆಮೇಲೆ 2 ಸತಿ ವರ್ತೂರು ಪ್ರಕಾಶ್ ಅವರು ML ಎ ಆದರು. ತಿರ್ಗಾ ಮತ್ತೆ 5 ವರ್ಷ ಶ್ರೀನಿವಾಸ್ ಗೌಡರು ML ಎ ಆದರು. ಲಾಸ್ಟ್ ಟರ್ಮ್ ಶ್ರೀನಿವಾಸ್ ಗೌಡರು 5 ವರ್ಷ ಕಂಪ್ಲೀಟ್ ಟೀಚರ್ಗಳೇ ಬಂದಿಲ್ಲ, ಏನೋ ಒಂದು ಕೆಲಸ ಮಾಡಿಕೊಟ್ಟಿಲ್ಲ. ಇಂಥ ಶಾಸಕರು ಬಂದಿದ್ದಾರೆ. ನಮಗೆ ಒಂದು ಆಸೆ ಇತ್ತು, ನಮ್ಮ ಊರು, ನಮ್ಮ ಕೋಲಾರ ಒಂದು ಒಳ್ಳೆ ಸಿಟಿ ಆಗ್ತದೆ, ಗ್ರೀನ್ ಸಿಟಿ ಆಗ್ತದೆ ಅಂತ ಪದೇ ಪದೇ ನಾನು ಹೇಳ್ತಾ ಇದ್ದೆ ಸುಮಾರು ಜಾಗ. ಅದು ಆ ಕನಸು ಇವಾಗ ನನಗೆ ಕಾಣಿಸ್ತಾ ಇದೆ. ನಮ್ಮ ML ಎ ಅವರು ಆ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಊರಿನಲ್ಲಿ. ಬರೀ ನಮ್ಮ ವಾರ್ಡ್ನಲ್ಲೇ ಅಲ್ಲ, ಸುಮಾರು ವಾರ್ಡ್ಗಳಲ್ಲಿ ಅವರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನ್ಯಾಮತಿ ದರ್ಗಾದಲ್ಲಿ ಗಾಡಿ ಕಳಿಸಿದ್ದಾರೆ. ಆ ದೇವರ ದಯದಿಂದ ನಮ್ಮ ಮಸ್ಜಿದ್ ಇಮಾಮ್ ಸಾಹೇಬರಿಗೆ, ನಮ್ಮ ಗುರುಗಳಿಗೆ ಕರೆಸಿ ನಾನು ದುವಾ ಮಾಡಿಸಿ ಆ ಬೋರು ಹಾಕಿಸ್ತಾ ಇದ್ದೀನಿ. ಇನ್ನು ದೇವರ ದಯೆಯಿಂದ ನೀರು ಬಂದುಬಿಟ್ರೆ 4 ಜನಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಒಂದು 2 ಮಾತು ಹೇಳ್ತೀನಿ. ಇದು ನಗರಸಭೆ